ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಲ್ಟ್ ಪಟ್ಟಿನ ಹೇಗೆ ಲೈನಿಂಗ್ ಬ್ಲೌಸ್ಗೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದು, ಹಾಗೆಯೇ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನೂ ಕೂಡ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡಿ, ನಾನು ಆಲ್ರೆಡಿ ಇದನ್ನು ಡಾಟ್ ಹಿಡಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹೀಗೆ ಡಾಟ್ ಹಿಡಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡಿರೋದಕ್ಕೆ ಬೆಲ್ಟ್ ಪಟ್ಟಿನ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಹೀಗೆ ಎರಡೂ ಕೂಡ ರೆಡಿಯಾಗಿದೆ ಅಲ್ವಾ. ಇದಾದ ನಂತರ ಇವಾಗ ಬೆಲ್ಟ್ ಪಟ್ಟಿನ ನಾವು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಲೈನಿಂಗ್ನ ತಗೊಂಡಿದ್ದೀನಿ, ಹಾಗೆಯೇ ಒಂದು ಸೀರೆಯಲ್ಲಿ ಅದೇ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಕಮೆಂಟ್ ಬಂದಿತ್ತು, ಅದಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದೀನಿ, ಹಾಗೂ ಕೂಡ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಎರಡೂ ಕೂಡ ಆಪೋಸಿಟ್ ಬರಬೇಕು, ಹಾಗೆ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಅರ್ಧ ಇಂಚ್ಗೆ ಕೆಳಗಡೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಹೀಗೆ ನೋಡಿ, ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಆ ರೀತಿ ಅರ್ಧ ಇಂಚ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆನೂ ಕೂಡ ಅಷ್ಟೇ ಅರ್ಧ ಇಂಚ್ಗೆ ಇದನ್ನು ಅದರ ಆಪೋಸಿಟ್ ಇಟ್ಕೋಬೇಕು. ನಾನು ಹೇಳಿದೆ ಅಲ್ವಾ, ನೋಡಿ ಈ ರೀತಿ ಅದರ ಆಪೋಸಿಟ್ ಕೂತ್ಕೋಬೇಕು ಹೀಗೆ. ಆವಾಗ ಎರಡೂ ಕಡೆ ಸೈಡ್ಗೆ ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗದೆ ಇರೋ ರೀತಿ ಕರೆಕ್ಟಾಗಿ ಆಗುತ್ತೆ. ಅದನ್ನು ಇವಾಗ ಇದಿಷ್ಟು ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ತುಂಬ ಸ್ಲೋ ಮಾಡಿದ್ದೀನಿ, ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ನೋಡಿ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಅಲ್ಲಿಗೆ ಈ ರೀತಿ ಸ್ಟಿಚ್ ಹಾಕೋಬೇಕು. ತುಂಬಾ ಈಸಿಯಾಗಿ ಒಬ್ಬೊಬ್ಬರು 3 ಬಟ್ಟೆಯಲ್ಲಿ ಕೂಡ ಮಾಡ್ತಾರೆ, 2 ಲೈನಿಂಗು ಒಂದು ಮೇನ್ ಫ್ಯಾಬ್ರಿಕ್ ಆ ಥರ ಕೂಡ. ನಿಮ್ಗೇನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ನಾನು ಆಲ್ಮೋಸ್ಟ್ ಆಲ್ ಹೀಗೇ ಸ್ಟಿಚ್ ಮಾಡೋದು, ಅದಕ್ಕೋಸ್ಕರ ಇದನ್ನೇ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ನೋಡಿ, ಇವಾಗ ಎರಡೂ ಸೈಡ್ ಕೂಡ ರೆಡಿ ಆಯ್ತಲ್ವ. ಎರಡೂ ಕೂಡ ರೆಡಿಯಾಗಿರೋದನ್ನು ಅದರ ನೇರಕ್ಕೆ ಈ ರೀತಿ ಇಟ್ಕೋಬೇಕು. ಈ ಕಡೆ ಸೈಡನ್ನು ಈ ಕಡೆಗೆ ಇಟ್ಕೊಳ್ಳಿ, ಹಾಗೆಯೇ ಈ ಕಡೆ ಸೈಡ್ ಬಂದು ಈ ಕಡೆಗೆ ಇಟ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ. ಬಿಗಿನರ್ಸ್ಗೆ ತುಂಬಾ ಕನ್ಫ್ಯೂಸ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರನೇ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನು ಇಟ್ಟಿರೋದನ್ನ ಏನು ಮಾಡಬೇಕು ಅಂತಂದರೆ, ನಾವು ಹೇಗೆ ಇಟ್ಟಿದ್ದೀವಿ ಹಾಗೆಯೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಹೇಗೆ ಅಂತ ಒಂದು ಸಲ ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ಹೀಗೆ ಇಟ್ಟಿದ್ದೀವಿ ಅಲ್ವಾ, ಇದನ್ನು ಇದ್ರ ಮೇಲ್ಗಡೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ನೋಡಿ, ಈ ರೀತಿ ಇಟ್ಟಿದ್ದೀವಿ ಅಲ್ವಾ, ಅದನ್ನು ಅದ್ರ ಮೇಲ್ಗಡೆ ಹೀಗೆ ತಿರುಗಿಸಿ, ಆವಾಗ ಅಲ್ಲಿ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದೇನೇ ಕನ್ಫ್ಯೂಸ್ ಆಗುತ್ತೆ. ನಾನು ಇನ್ವಿಸಿಬಲ್ ಆಗಿ ಹೇಳಿದೆ ಅಲ್ವಾ, ಮೊದಲೇ ಕಲಿಯುವಾಗಲೇ ಈ ರೀತಿ ಇನ್ವಿಸಿಬಲ್ ಆಗಿ ಕಲ್ತ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿ ಫಿನಿಶಿಂಗ್ ಅಂತ ಅನ್ನೋದು ನೀಟಾಗಿ ಬರುತ್ತೆ, ಯಾವುದೇ ರೀತಿ ಕಷ್ಟ ಇರೋದಿಲ್ಲ. ಇಷ್ಟು ಆದಮೇಲೆ ಈಗ ಇದನ್ನು ಓಪನ್ ಮಾಡ್ಕೋಬೇಕು. ನೋಡಿ, ಹೀಗೆ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಮೇಲ್ಗಡೆ ಕೂಡ ಈಗ ಇನ್ವಿಸಿಬಲ್ ಆಯಿತು. ಇದನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿದ್ದೀವಿ ಅಲ್ವಾ ಸೀರೆ ಫ್ಯಾಬ್ರಿಕ್ಕು, ಅದ್ರ ಮೇಲ್ಗಡೆ ಇಡಿ. ಇದನ್ನು ಈ ರೀತಿ ಫೋಲ್ಡ್ ಮಾಡಿರೋದನ್ನು ಈ ರೀತಿ ಇಟ್ಟು ಅದನ್ನು ತೆಗೆದು ಲೈನಿಂಗ್ ಮೇಲೆ ಇಡಿ. ನೋಡಿ, ಹೀಗೆ ಲೈನಿಂಗ್ ಮೇಲಿಟ್ಟು ಅಲ್ಲಿ ಸ್ಟಿಚ್ ಹಾಕೋತು ಅಂತಂದರೆ ನಿಮಗೆ ಇನ್ವಿಸಿಬಲ್ ಆಗಿ ರೆಡಿಯಾಗಿ ಹೋಗುತ್ತೆ. ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನೊಂದನ್ನು ಕೂಡ ರೆಡಿ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡು ಬಿಡೋಣ. ಸ್ಟಿಚ್ ಮಾಡಿಕೊಂಡು ಬೇಕು ಅಂತಂದರೆ ನೀವು ಡಬಲ್ ಸ್ಟಿಚ್ ಕೂಡ ಹಾಕೋಬೋದು. ಓಪನ್ ಮಾಡ್ತು ಅಂತಂದರೆ ನಿಮಗೆ ಒಂದು ಕಡೆ ಸೈಡ್ದು ರೆಡಿಯಾಗಿ ಹೋಗುತ್ತೆ. ನೋಡಿ, ಹಿಂದೆನೂ ಕೂಡ ಯಾವುದೇ ರೀತಿ ಹೊಲಿಗೆ ಕಾಣಿಸೋದಿಲ್ಲ. ಹಾಗೆಯೇ ಎಕ್ಸ್ಟ್ರಾ ಇರೋ ಅಂಥದ್ದನ್ನು ಸ್ವಲ್ಪ ಕಟಿಂಗ್ ಮಾಡಿ ಒಂದು ಸಮ ಮಾಡ್ಕೊಳ್ಳಿ. ಇವಾಗ ನಿಮಗೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಹಾಕೋದಕ್ಕೆ ಈಸಿ ಆಗುತ್ತೆ. ಈ ಕಡೆ ಸೈಡ್ದು ಅಷ್ಟೇ ಈ ರೀತಿ ಆಪೋಸಿಟ್ ಬರೋ ಥರ ನೋಡಿ, ಲೈನಿಂಗ್ ಕಡೆನೇ ಬರೋ ಥರ ಇಟ್ಕೊಳ್ಳಿ. ಅದನ್ನು ಅದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಅಷ್ಟೇ, ತುಂಬಾ ಈಸಿ. 1-2 ಸಲ ನೀವು ಟ್ರೈ ಮಾಡ್ತು ಅಂತಂದರೆ ನಿಮಗೆ ಬಂದುಬಿಡುತ್ತೆ. ಇದನ್ನು ಇವಾಗ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ಅದೇ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಹೀಗೆ ಫೋಲ್ಡ್ ಮಾಡಿಕೊಂಡು ಇದನ್ನ ಈ ರೀತಿ ಲೈನಿಂಗ್ ಮೇಲೆ ಇಡಬೇಕು, ಅದನ್ನು ತೆಗೆದು ಸೀರೆ ಫ್ಯಾಬ್ರಿಕ್ ಮೇಲೆ ಇಡಬೇಕು. ನಾನು ಎರಡೂ ರೀತಿ ತೋರಿಸಿದ್ದೀನಿ. ಒಂದು ಸೀರೆ ಫ್ಯಾಬ್ರಿಕಲ್ಲಿ ಇಟ್ಟು ಸ್ಟಿಚ್ ಮಾಡೋದನ್ನು ಕೂಡ ತೋರಿಸಿದ್ದೀನಿ, ಹಾಗೆಯೇ ಲೈನಿಂಗ್ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡೋದನ್ನು ಕೂಡ ತೋರಿಸಿದ್ದೀನಿ. ಎರಡರಲ್ಲಿ ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಅಲ್ವಾ, ಅದನ್ನು ನೀವು ಸ್ಟಿಚ್ ಮಾಡ್ಕೋಬೋದು. ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಇವಾಗ ನೋಡಿ, ಉಲ್ಟಾ ಎರಡನ್ನೂ ಕೂಡ ಒಂದು ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ,
ನಾವು ಒಂದು ಸೈಡು ಉಲ್ಟಾ ಇರೋ ಕಡೆ ಸ್ಟಿಚ್ ಮಾಡ್ಕೋಬೇಕು, ಇನ್ನೊಂದು ಸೈಡು ಸೀದಾ ಇರೋ ಕಡೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. 3 ಇಂಚು ಬಟ್ಟೆನ ತೊಗೊಂಡಿದ್ದೀನಿ, ಇದು ಉಕ್ಸ್ಪಟ್ಟಿಗೆ. ಅದನ್ನು ಲೈನಿಂಗ್ನ ಈ ರೀತಿ ಉಲ್ಟಾ ಇಟ್ಕೊಂಡು ಮೇಲ್ಗಡೆ ಇಟ್ಕೊಂಡು, ಅದು ನಾವು ಬಟ್ಟೆ ತಗೊಂಡಿದ್ದೀವಿ ಅಲ್ವಾ 3 ಇಂಚು, ಅದು ಕೆಳಗಡೆ ಹೋಗಬೇಕು. ಉಲ್ಟಾ ಇಟ್ಕೊಂಡು ಇದು ಬಂದು ಮೇಲ್ಗಡೆ ಈ ರೀತಿ ಬರಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮೇಲಕ್ಕೊಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡಾದಮೇಲೆ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಆವಾಗ ನಿಮಗೆ ಕರೆಕ್ಟಾಗಿ ಉಕ್ಸ್ಪಟ್ಟಿ ಅನ್ನೋದು ಬೇಗನೆ ರೆಡಿ ಆಗೋಯ್ತು. ನೋಡಿ ಈ ರೀತಿ ಸ್ವಲ್ಪ ರಫ್ ಮಾಡ್ಕೊಂಡಾದಮೇಲೆ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿದ್ರಲ್ವ ಉಕ್ಸ್ಪಟ್ಟಿ ಅನ್ನೋದು ರೆಡಿ ಆಗೋಯ್ತು. ಇದಾದ ನಂತರ ಇವಾಗ ಬೆಲ್ಟ್ ಪಟ್ಟಿ, ಇನ್ನೊಂದು ಕಡೆ ಕಾಜಾ ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಕಾಜಾ ಪಟ್ಟಿನೂ ಕೂಡ ಅಷ್ಟೇ ಇದೇ ರೀತಿ ಇದನ್ನು ಹೇಗೆ ನಾವು ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ಕೊಂಡ್ವಿ ಅಲ್ವಾ, ಅದನ್ನು ಇವಾಗ ಸೀದಾ ಇಟ್ಕೋಬೇಕು. ನಾವು ಈ ರೀತಿ ಸೀದಾ ಇಟ್ಕೊಂಡು, ಇದು ಬಂದು ನಾನು ಉಕ್ಸ್ಪಟ್ಟಿಗೆ 3 ಇಂಚ್ ಬಟ್ಟೆನ ತಗೊಂಡಿದ್ದೆ. ಕಾಜಾ ಪಟ್ಟಿಗೆ 4 ಇಂಚ್ ಬಟ್ಟೆನ ತಗೋಬೇಕು. 4 ಇಂಚ್ ಬಟ್ಟೆನ ತಗೊಂಡು ಅದನ್ನು ನೀಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ಇದು ಸೀದಾ ಇಟ್ಕೋಬೇಕು, ಆವಾಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಅದನ್ನು ಕೂಡ ಅಲ್ಲೇ ಇಟ್ಟಿದ್ದೀನಿ. ನೋಡಿ ಈ ರೀತಿ 1 ಇಂಚಷ್ಟು ಮಡಚಿಬಿಟ್ಟು ಅದನ್ನು ಮಧ್ಯಕ್ಕೆ ಮಡಚ್ಕೊಳ್ಳಿ. ಮಡಚ್ಕೊಂಡಾದಮೇಲೆ ಅದನ್ನು ಇದ್ರ ಮೇಲ್ಗಡೆ ಇಟ್ಟು, ಇದನ್ನು ಕೂಡ ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡು ಕೆಳಗಡೆ 1 ಇಂಚಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಅದನ್ನು ಒಳಗಡೆ ಫೋಲ್ಡ್ ಮಾಡಬೇಕು. ನೋಡಿ ಈ ರೀತಿ ಕಟ್ ಮಾಡಿ ಅದನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಾದಮೇಲೆ ರಫ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ಅದಕ್ಕೆ ಇನ್ನೊಂದು ಹೊಲ್ಗೆನ ಹಾಕ್ಕೊಳ್ಳಿ. ಸೊ ಎಕ್ಸ್ಟ್ರಾ ಪೀಸ್ ಇರೋವಂಥದ್ದನ್ನು ಕಟಿಂಗ್ ಮಾಡಿ ತೆಗಿತಾ ಇದ್ದೀನಿ. ಇನ್ನೊಂದು ಸಲ ಇನ್ನೊಂದು ಹೊಲ್ಗೆನ ಹಾಕ್ಕೊಂಡು ನಾವು ಎಲ್ಲಿ ಹೊಲ್ಗೆ ಹಾಕಿರ್ತೀವಿ ಅಲ್ವಾ, ಅದರಿಂದ 1/4 ಇಂಚು ಮುಂದಕ್ಕೆ ಬರಬೇಕು. ನಾವು ಫೋಲ್ಡ್ ಮಾಡೋದು 1/4 ಇಂಚು ಮುಂದಕ್ಕೆ ಬರಬೇಕು. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದನ್ನು ಈ ರೀತಿ ಇಟ್ಕೊಂಡು ನಾವು ಸ್ಟಿಚ್ ಮಾಡಿರೋದ್ರಿಂದ 1/4 ಇಂಚು ನೋಡಿ ಹೀಗೆ ಮುಂದಕ್ಕೆ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ. ನೀವೇನಾದರೂ ಕೈಯಲ್ಲಿ ಕಾಜಾನ ಮಾಡ್ತಾ ಇದ್ದೀರಾ ಅಂತಂದರೆ ಅಂಚಿಗೆ ಸ್ಟಿಚ್ ಹಾಕ್ಕೊಳ್ಳಿ, ಎಡ್ಜಸ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಮಿಷಿನಲ್ಲೇ ಮಾಡ್ತೀರಾ ಅಂತಂದರೆ ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ. ಸೊ ನೀವು ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಚಿಗೆ ಸ್ಟಿಚ್ ಹಾಕ್ಕೊಂಡ್ರೆ ನೀವು ಮಧ್ಯಕ್ಕೆ ಕೈಯಲ್ಲಿ ನೀವು ಕಾಜಾನ ಮಾಡ್ಕೋಬೋದು. ಸೊ ಇದಾದ ನಂತರ ನಾವು 5 ಉಕ್ಸ್ ಹಾಕ್ತೀವಿ ಅಲ್ವಾ, ಅದಕ್ಕೋಸ್ಕರ ಮಧ್ಯೆ ಈ ರೀತಿ ಆ ಕಡೆ ಈ ಕಡೆ ಸೈಡು ಮಾರ್ಕ್ ಮಾಡ್ಕೊಂಡಾದಮೇಲೆ ಫಸ್ಟ್ ಈ ರೀತಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡಾದಮೇಲೆ ತೆಗೀರಿ. ಈ ರೀತಿ ವಿ ಶೇಪಲ್ಲಿ ಬರಬೇಕು. ಹತ್ರದಿಂದ ತೋರಿಸ್ತೀನಿ ಇನ್ನೊಂದು ಸಲ. ಸೊ ನೋಡಿ ಈ ರೀತಿ ರಫ್ ಮಾಡ್ಕೋಬೇಕು, ಮತ್ತು ಈ ರೀತಿ ತೆಗಿಬೇಕು, ಮತ್ತೆ ರಫ್ ಮಾಡ್ಕೋಬೇಕು, ಮತ್ತೆ ಬಂದು ಈ ರೀತಿ ಇಟ್ಕೊಂಡು ಮತ್ತೆ ಈ ಕಡೆ ತಿರುಗಿಸ್ಬಿಟ್ಟು ವಿ ಶೇಪಲ್ಲಿ ರಫ್ ಮಾಡ್ಕೋಬೇಕು. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಹೊಸ್ದಾಗಿ ಟೈಲರಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಹಾಗೆಯೇ ಒಂದು ಸ್ವಲ್ಪನೂ ಕೂಡ ನನಗೆ ಟೈಲರಿಂಗ್ ಗೊತ್ತಿಲ್ಲ ಅಂತ ಅನ್ನೋರು, ನನ್ನ ಚಾನಲ್ನಲ್ಲಿ ಟೈಲರಿಂಗ್ ಕ್ಲಾಸ್ನ ನಾನು ಪ್ಲೇ ಲಿಸ್ಟಲ್ಲಿ ಇಟ್ಟಿದ್ದೀನಿ. ಸೊ ಪ್ಲೇ ಲಿಸ್ಟ್ ಅನ್ನೋದನ್ನು ಚೆಕ್ ಮಾಡಿ ನನ್ನ ಚಾನಲ್ನಲ್ಲಿ ಹೋಗಿ, ಆವಾಗ ಅಲ್ಲಿ ನಿಮಗೆ ಬಿಗಿನಿಂಗ್ ಅಂದನೂ ಕೂಡ ಕಲಿಯೋವಂಥದ್ದನ್ನು ನಾನು ಅಲ್ಲಿ ರೆಡಿ ಮಾಡಿದ್ದೀನಿ. ಸೊ ತುಂಬಾ ಈಸಿ ಮೆಥಡ್ನ ಹೇಳ್ಕೊಟ್ಟಿದ್ದೀನಿ. ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ. ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಪ್ರತಿಯೊಂದನ್ನು ಕೂಡ ನಿಮಗೆ ಪ್ರಿನ್ಸ್ ಕಟ್ ಆಗಿರ್ಬೋದು, ಬೋಟ್ ನೆಕ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನಿಮಗೆಲ್ಲ ಯಾವ ರೀತಿ ಯಾವ ಬ್ಲೌಸ್ ಕಟಿಂಗ್ ಬೇಕು, ಹಾಗೆಯೇ ಏನು ಡೌಟ್ಸ್ ಇದೆ, ಯಾವ ರೀತಿ ನಿಮಗೆ ಏನಾದರೂ ಬ್ಲೌಸಲ್ಲಿ ಪ್ರಾಬ್ಲಮ್ ಆಗ್ತಿದೆಯಾ, ಪ್ರತಿಯೊಂದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ವಿಡಿಯೋ ಸ್ವಲ್ಪ ಒಂದು 2-3 ದಿನ ಲೇಟ್ ಆಗ್ಬೋದು ಅಷ್ಟೇ, ಬಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.